ಸೊ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ನೀವು ನೋಡ್ಬೋದು, ಇದು ನಮ್ಮ ತೋಟ. ಮೇಲೆ ಮಹಾಗಣಿ ಎಲ್ಲ ಕಟ್ ಮಾಡಿದ್ದೀನಿ ನೋಡಿ. ಆ ಮಹಾಗಣಿದೆ ಸೊಪ್ಪು ಇದೆಲ್ಲ ಇಲ್ಲಿ ಬಿದ್ದಿದೆ ಫುಲ್ ನೋಡಿ. ಮಹಾಗಣಿ ಅದು ಮಹಾಗಣಿನ ಏನಕ್ಕೆ ಕಟ್ ಮಾಡಿದೆ ಅಂದರೆ, ಈ ಕಾಂಡ ದಪ್ಪ ಆಗಬೇಕು, ಅದಕ್ಕೋಸ್ಕರ ನೀಟಾಗಿ ಎಕ್ಸ್ಟ್ರಾ ಬಂದಿರೋ ರಂಬೆಗಳನ್ನೆಲ್ಲ ಕಟ್ ಮಾಡಿ ಸ್ಟ್ರೈಟಾಗಿ ಬೆಳೆಸ್ತಾ ಇದ್ದೀರಿ ನೋಡ್ಬೋದು. ಮತ್ತೆ ನೋಡಿ, ಇದು ಚೇಪೆ ಗಿಡ ಫುಲ್ ಟ್ರಿಮ್ ಅಂದರೆ ಪ್ರೂನಿಂಗ್ ಮಾಡ್ತಾಯಿದ್ದೀವಿ. ನಾನು ವಿಡಿಯೋ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ ಚೇಪೆ ಗಿಡ ಬಗ್ಗೆ. ಬಟ್ ಇವತ್ತು ನಮ್ಮ ಡ್ಯಾಡಿಯಿಂದ ಇನ್ಫಾರ್ಮೇಷನ್ ತಗೊಳ್ಳೋಣ. ಆ ತೋಟನ ಯಾವ ಥರ ಮಾಡಿದ್ರು, ಆ ತೋಟ ಅದೊಂದು ಡೈರಿ ಥರ. ಕೇಳೋಣ ನಮ್ಮ ಅಪ್ಪನ ಹೆಂಗೇನು ಅಂತ. ಬನ್ನಿ ಅಪ್ಪ. ಏನು ಮಾಡ್ತಾರದ? ಗಿಡ ಕಟ್ ಮಾಡ್ತಾ ಇದ್ದೀನಪ್ಪ. ಏನಕ್ಕಪ್ಪ ಗಿಡ ಕಟ್ ಮಾಡ್ತಾ ಇರೋದು? ಹಂಗೆ ಬಿಟ್ರೆ ಕಾಯಿಲೆ ಬರಲ್ಲ. ಇದು ಆದರೆ ಒಂದು ವರ್ಷಕ್ಕೊಂದ್ಸರಿ ಕಟ್ ಮಾಡಬೇಕು. ಹಾಂ, ಏನೋ ಲಾಗವಡೆ ಸ್ವಲ್ಪ ಕಡಿಮೆ ಆಗಿಬಿಡ್ತದೆ, ಬಿಗ್ನೆಸ್ ಸ್ವಲ್ಪ ಕಡಿಮೆ ಆಗಿಬಿಡ್ತದೆ ಅಂತ ಏನು ಮಾಡ್ತೀವಿ ಅಂದರೆ, ಹಾಂ, ನಾವೊಂದು 2 ವರ್ಷ ಬಿಟ್ಬಿಟ್ರೆ ಈ ಸರಿ ಹಾಂ, 2 ವರ್ಷ ಬಿಟ್ಟಿದ್ಕೆ ನಮಗೆ ಕಾಯಿ ಸ್ವಲ್ಪ ಈ ಸರಿ ಈ ಥರ ಸಂಭ್ರಮ ಜಾಸ್ತಿ ಇತ್ತು. ಈ ಕಡೆ ಸಮ್ಮರಪ್ಪ ಅದು. ಸಂಬಾರು ಅಲ್ಲಪ್ಪ, ಸಮ್ಮರ್ ಇತ್ತು. ಹಾಂ, ಅದನ್ನಿಕ ಸ್ವಲ್ಪ ಕಾಯೆಲ್ಲ ಡ್ರಾಪ್ ಕಾಯಿ ಆಗ್ತಲ್ಲ. ಸ್ವಲ್ಪ ಡ್ರಾಪ್ ಆಯಿತು. ಗಾಯ್ಸ್, ಇದು ಬಂದು ಗ್ರಾಫ್ಟಿಂಗ್ ಮಾಡಿರೋ ಗಿಡ. ಆದ್ದರಿಂದ ಗ್ರಾಫ್ಟಿಂಗ್ ಗಿಡನ ಈ ಥರ ಪ್ರೂನಿಂಗ್ ಮಾಡ್ತಾ ಇರಬೇಕು. ಇಲ್ಲ ಅಂದರೆ ಅದು ಗಿಡ ಸುಸ್ತಾಗದಾಗ ಈ ಥರ ಕಟ್ ಮಾಡಿದರೆ ಒಂದು 6 months ರೆಸ್ಟ್ ಕೊಟ್ಟಂಗೆ ಆಗುತ್ತೆ. ಹಾಗಾಗಿ ಇಳುವರಿನೂ ಚೆನ್ನಾಗಿ ಬರುತ್ತೆ ನೆಕ್ಸ್ಟು. ಹಾಂ, ಹೇಳಪ್ಪ ನೀನು ಹೆಂಗೆ ಕಟ್ ಮಾಡೋದ? ಈ ಥರ ಕಟಿಂಗ್ ಕೊಡಬೇಕು. ಹಾಂ, ಈ ಥರ ಕಟಿಂಗ್ ಕೊಟ್ಟರೆ ನೀಟಾಗಿ ಒಳಗಡೆಲ್ಲ ಸ್ವಲ್ಪ ಗಲೀಜೆಲ್ಲ ಹೋಗ್ತದೆ, ಚಿಕ್ಕ ಬ್ರ್ಯಾಂಚ್ಗೆಲ್ಲ ಹೋಗ್ತದೆ. ಹಾಂ, ಇದು ಬ್ರ್ಯಾಂಚ್ ನೋಡಿ ಈ ಥರ ಮಾಡಿದರೆ ಚೆನ್ನಾಗಿ ಬರ್ತದೆ. ಏನು ಹೇಳಿದ್ದು ಅಂದ್ರೆ ಗೈಸ್, ನಮ್ಮಪ್ಪ ಈ ಥರ ಇರ್ತಾವಲ್ಲ ರೆಂಬೆಗಳು, ಇವೆಲ್ಲ ಸುಮ್ಮನೆ ಫ್ರೂಟ್ಗೆ ಹೋಗೋ ನ್ಯೂಟ್ರಿಷನ್ಸ್ನೆಲ್ಲ ಇವೇ ಹೇಳ್ಕೊಂಡು ಗಿಡನ ವೀಕ್ ಮಾಡ್ತವೆ. ಸುಮ್ಮನೆ ವೇಸ್ಟ್ ಅದಿದ್ರೆ ಅದೆಲ್ಲ ತೆಗಿಬೇಕು. ನೆಕ್ಸ್ಟಪ್ಪ, ಎಷ್ಟು ವರ್ಷ ಆಯ್ತಪ್ಪ ಇದು ಮಾಡಿ? 5 ವರ್ಷ ಆಯಿತು. ಹಾಂ, 5 ವರ್ಷ ಆಯಿತು. ಹಾಂ, ಏನೋ ಈ ಥರ ಇದರಲ್ಲಿ ಪರವಾಗಿಲ್ಲ ಮಾಡಿದರೆ ಸ್ವಲ್ಪ ಕಷ್ಟಪಟ್ಟು ಮಾಡಬೇಕು. ಹಾಂ, ಕಷ್ಟಪಟ್ಟು ಮಾಡಿದರೆ ಹಾಂ. ಇದರಲ್ಲಿ ಏನೋ ಸ್ವಲ್ಪ. ಸೊ ಗೈಸ್, ಇದು ಯಾವ ರೀತಿ ವೇಸ್ಟ್ ರೆಂಬೆಗಳನ್ನ ಮತ್ತು ಯಾವ ರೀತಿ ಬ್ರಾಂಚಿಂಗ್ ಮಾಡಬೇಕು, ಯಾವ ರೀತಿ ಪ್ರೂನಿಂಗ್ ಮಾಡಬೇಕು ಅಂತ ನಮ್ಮಪ್ಪ ಮಾಡ್ತಾಯಿದ್ದಾರೆ ನೋಡಿ. ಆ ಥರ ನೋಡಿ, ಫುಲ್ ಒಳಗಡೆ ಇರೋ ಕೂಳಿಗಳನ್ನೆಲ್ಲ ಕಟ್ ಮಾಡಬೇಕು. ಈ ಬ್ರಾಂಚ್ನ ನೋಡಿ ಎತ್ತುತ್ತಾರೆ, ಯಾಕಂದರೆ ಅದು ಕೆಳಗಡೆ ಇದೆ ಅಲ್ವಾ, ಅದು ವೇಸ್ಟ್ ಸುಮ್ಮನೆ. ಅದಕ್ಕೆ ಇದು ಹಿಂಗೆ ಲೆಂತ್ ಆಗೋಯ್ತಲ್ವ, ಅದನ್ನು 6 ರೆಂಬೆ ಕಟ್ ಮಾಡಿ 6 ರೆಂಬೆನೂ ಕಟ್ ಮಾಡ್ತಾರೆ. ಎಲ್ಲ ಅಲ್ಲಿವರೆಗೂ ಲಾಸ್ಟ್ ಟಿಪ್ವರೆಗೂ ತೊಗೊಂಡೋಗಿ ನೋಡಿ ಈ ಥರ ಮಾಡ್ತಾರೆ. ಆ ಒಂದೇ ರೆಂಬೆ ಕೆಪಾಸಿಟಿ ಒಂದು 5-6 kg ಕಾಯಿ ಬಿಡುತ್ತೆ ನೆಕ್ಸ್ಟ್, ಅದರಲ್ಲಿ ಹೂವು ಪಿಂಡಿ ಬಿಟ್ಟರೆ. ಅಪ್ಪ ಹೇಳಪ್ಪ. ಏನು ಹೇಳು? ಏನು ಹೇಳೋದು ಅಂದ್ರೆ, ಈ ಥರ ಗಿಡ ಕಟ್ಟಿಂಗ್ ನೀಟಾಗಿ ಮಾಡಿದರೆ ಇಳುವರಿ ಚೆನ್ನಾಗಿ ಬರ್ತದೆ. ಈ ಥರ ಕಟ್ಟಿಂಗ್ ಮಾಡಲಿಲ್ಲ ಅಂದರೆ ಅದು ಇಳುವರಿ ಕಡಿಮೆ ಆಗಿ ಬಂದ್ಬಿಡ್ತದೆ. ಕಾಯಿ ಕ್ವಾಲಿಟಿ ಬರೋಲ್ಲ, ಕಾಯಿ ಡ್ಯಾಗ್ ಬರ್ತದೆ, ಕಾಯಿ ಸುಕ್ಕೆ ಬರ್ತದೆ. ಮಹಾಗಣಿ ಕಟ್ ಮಾಡಿದ್ನಲ್ಲಪ್ಪ ನಾನೇ, ಹೆಂಗೆ ಮಾಡಿ? ಮಹಾಗಣಿ ನಮಗೇನು ಇವಾಗೇನು ಲಾಗವಡಿ ಇಲ್ಲ. ಅದು ಏನೋ ಅದೆಷ್ಟು ವರ್ಷಕ್ಕೆ? 20 ಯಾವಾಗ ವರ್ಷ? ಒಂದು 20 ವರ್ಷಕ್ಕೆ ಬರ್ತದೆ ಅಷ್ಟೇ. ಅದು ಏನೋ ಮಾಡಬೇಕು ಮಾಡಿದ್ವಿ ಅಷ್ಟೇ. ಏನೋ ಮುಂದಿನ ಫ್ಯೂಚರಲ್ಲಿ ಈ ಲೇಬರ್ಸು ತುಂಬ ಕಷ್ಟ ಆಗ್ತದೆ. ಅದನ್ನೀಗ ಅದಕ್ಕೆ ಪೆಪ್ಪರ್ ಎಕ್ಸನ್ ಅಂತ ನಾವು ಅದನ್ನು ಹಾಕಿ ಇಟ್ಟಿದ್ದೀವಿ. ನೋಡೋಣ ಮುಂದೆ ಹೆಂಗಿರ್ತದೆ ಏನಂತ.
ಅದಕ್ಕೋಸ್ಕರ ಮುಂದಿನ ಫ್ಯೂಚರಲ್ಲಿ ಮಾಡಿದ್ವಿ ಅದು. ಅದು ಫ್ಯೂಚರ್ ಪ್ಲ್ಯಾನಾ? ಹ್ಞೂ. ಹಂಗಾದ್ರೆ ಅದು ಗಿಡ ಕಟ್ ಮಾಡಲ್ಲ? ಗಿಡ ಕಟ್ ಮಾಡಿದ್ವಿ. ಹಾಂ, ಅಲ್ಲ ಹಾಂ. ಇದು ಟಿಂಬರ್ಗೆ. ಯಾವುದು? ಟಿಂಬರ್ ಕಟ್ ಮಾಡಲ್ಲ ಅದು? ಯಾವುದು? ಮಹಾಗಣಿಯಪ್ಪ. ಮಹಾಗಣಿ ಕಟ್ ಮಾಡಲ್ಲ. ಹಾಂ ಹಾಂ. ಹ್ಞೂ. ಟಿಂಬರ್ ಕೊಟ್ರು ಒಂದು ಗಿಡ ಒಂದು 20,000 ಹಂಗೆ ಹೋಗತ್ತೆ. ಒಂದು 20 ವರ್ಷ ಆಗಬೇಕು. ಹೋಗ್ತದೆ, ಈಗ ಅರ್ಜೆಂಟ್ ಇಲ್ಲಲ್ಲ. ಅರ್ಜೆಂಟ್ ಇಲ್ಲಪ್ಪ. ಅರ್ಜೆಂಟ್ ಇದ್ರೂ ಅರ್ಜೆಂಟ್ ಬರ್ತದೆ. ಹಾಂ, ಗೋವಾ ಅರ್ಜೆಂಟ್ ಬರುತ್ತೆ. ಹಾಂ ಚೇಪೆ ಗಿಡ. ಹಾಂ, ಅದನ್ನು ನೋಡ್ಕೊಳ್ಬೇಕಲ್ಲ ನಾವು. ಹೌದು. ಹ್ಞೂ. ಅದನ್ನೇ ನೋಡಿಲ್ಲ ಅಂದರೆ ಇನ್ನೇನು ಮಾಡೋದು? ಹ್ಞೂ. ಎಷ್ಟು ಪ್ರಾಫಿಟ್ ಮಾಡ್ಬೋದಪ್ಪ ಒಂದು ಎಕರೆಯಿಂದ? ಒಂದು ಎಕರೆ ಕಾಯಿ ಇಳುವರಿ ಬಂದರೆ ಹಿಂಗೆ ಬಂದರೆ ಹಂಗೆ ಮಾಡ್ಬೋದು. ಹಾಂ. ಇಳುವರಿದಲ್ಲಿ ಇರೋದು ರೋಗ ಬರ್ದಿರ ಸ್ವಲ್ಪ ಚೆನ್ನಾಗಿ ಮಲ್ಲಿ ಬಗ್ಗು ಕಾಯಿ ಸುಕ್ಕೆ ಬರ್ದಿರ ಇದ್ದರೆ ಸ್ವಲ್ಪ ಚೆನ್ನಾಗಿ ಇಳುವರಿ ತೆಗಿಬೋದು. ಕವರು ಒಂದು ಗಿಡಗಲ್ಲೂ ಒಂದು ಆವ್ರೇಜು ಸ್ವಲ್ಪ ದೊಡ್ಡ ಗಿಡಕ್ಕೆಲ್ಲೂ ಒಂದು 50 ಕವರ್ ಆಗಬೇಕು. ಹಾಂ ಅದ್ರ ಮೇಲೆ ಹಾಕಿದರೆ ಕಾಯಿ ಸ್ವಲ್ಪ ಬೇಸಿಗೆ ಮಳೆಗಾಲದಲ್ಲಿ ಬರ್ತದೆ, ಹಾಂ. ಬೇಸಿಗೆ ಕಾಲದಲ್ಲಿ ಬರಲ್ಲ. ಮಳೆಗಾಲದಲ್ಲಿ ತಂಪಿರುತ್ತಲ್ಲಪ್ಪ. ಮಳೆಗಾಲದಲ್ಲಿ ತಂಪಿರ್ತದೆ, ಬರ್ತದೆ. ಮಳೆಗಾಲದಲ್ಲಿ ತಂಪು, ಹಗಲು ರಾತ್ರಿ ಎರಡೂ ತಂಪಿರ್ತೈತೆ. ಅದೇ ಬೇಸಿಗೆ ಕಾಲದಲ್ಲಿ ಹಗಲೆಲ್ಲ ತಂಪು ಬಿಸಿ ಇದ್ದು ಹ್ಞೂ ರಾತ್ರಿ ಎಲ್ಲ ಒಂದೇ ಸಲ ತಂಪಾಗತ್ತಲ್ಲಪ್ಪ. ಹ್ಞೂ ಆವಾಗ ಗಿಡ ಆಗಿ ಮೆಂಟಲಿ ಸುಸ್ತಾಗ್ಬಿಡುತ್ತೆ ಅದ್ರಿಗೆ. ಹ್ಞೂ ಹಾಂ, ನೆಕ್ಸ್ಟ್? ಹ್ಞೂ 3 ತಿಂಗಳಿಗೆ ಒಂದ್ಸರಿ ಏಲಂ ಫ್ರೇಮ್ ಕೊಡಬೇಕು. ಹಾಂ. ಏಲಂ ಫ್ರೇಮ್ ಕೊಟ್ರೇ ಅದು ಬರೋದು. ನಾನು 1 ವರ್ಷ ಗಿಡದಿಂದ ಹಿಡಿದು 4 ವರ್ಷ ಗಿಡದಿಂದ ಒಂದು ವಿಡಿಯೋ ಮಾಡಿದ್ನಲ್ಲಪ್ಪ. ಹ್ಞೂ. ನೀವು ಕಟ್ ಮಾಡೋದನ್ನ. ಹಾಂ, ಕಟ್ ಮಾಡಿದ್ದೀನಿ. ನೆಕ್ಸ್ಟ್ ಹೇಳು. ಹ್ಞೂ. ಏನು ಈ ಥರ ಕಟ್ಟಿಂಗ್ ಕೊಟ್ಟರೆ ಚೆನ್ನಾಗಿ ಬರ್ತದೆ. ಹಾಂ, ಅಷ್ಟೇನಾ? ಹ್ಞೂ. ಸಾಕಾ ವಿಡಿಯೋ ಕಟ್ ಮಾಡಲೇ? ಹಾಂ, ಕಟ್ ಮಾಡಲ ವಿಡಿಯೋ? ಹ್ಞೂ ಮಾಡು. ಸಾಕಾ? ಹ್ಞೂ. ಹಾಂ. ಇನ್ನೇನು ಹೇಳಪ್ಪ? ತಿಕ್ಕ ಮುಚ್ಕೊಂಡು ಬಂದು ಕಟ್ ಮಾಡ ಗಿಡನ. ಗಿಡ ಸ್ವಲ್ಪ ಬೇಗ ಕಟ್ಟಿಂಗ್ ಆಗಲಿ, ಸುಮ್ಮನೆ ಮಾತು ಕೇಳೋದು ಆಗಲ್ಲ. ಹ್ಞೂ, ಸರಿಯಪ್ಪ, ಆಯಿತು. ನೋಡೋರ್ಗೆ ಏನು ಹೇಳ್ತೀಯಾ? ಹಾಂ, ಈ ವಿಡಿಯೋ ನೋಡೋರ್ಗೆ ಏನು ಹೇಳ್ತೀಯಾ? ಈಡ ನೋಡೋರ್ಗೆ ಏನು ಹೇಳೋದು? ರೈತರೆಲ್ಲ ಇದೇ ಥರ ಕಷ್ಟಪಡಬೇಕು. ಹಾಂ. ಏನೋ ಕಷ್ಟಪಟ್ಟರೆ ಏನಾಗ್ತದೆ, ಕಷ್ಟಪಡಲ್ಲ ಅಂದರೆ ಏನೂ ಆಗಲ್ಲ. ಹಂಗೆ ಹಾಂ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಪ್ಪ. ಹಾಂ, ಹಾಂ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಂ, ಹ್ಞೂ. ಸಾಕಪ್ಪ. ಹ್ಞೂ. ಗಾಯ್ಸ್, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇದೇ ನಮ್ಮ ತೋಟ.